ನನಗೆ ಇನ್ಸ್ಟಾಗ್ರಾಮಲ್ಲಿ ಒಂದು ಡಿ ಎಮ್ ಬರ್ತದೆ. ಏನಪ್ಪ ಡಿ ಎಮ್ ಅಂತಂದರೆ, ಬ್ರೋ ನನಗೆ ನನ್ನ ಒಂದು ರಿಲೇಷನ್ಶಿಪ್ನ ಒಂದು ಒಂದು ಈ ಲವ್ ಸ್ಟೋರಿನ ನಿಮ್ಮ ಹತ್ರ ಹೇಳ್ಕೋಬೇಕು ಅಂತ ಒಂದು ಹುಡುಗ ನನಗೆ ಮೆಸೇಜ್ ಮಾಡ್ತಾನೆ. ಸೊ ನಾನು ಏನು ಲವ್ ಸ್ಟೋರಿ ಹೇಳು ಗುರು, ನನಗೂ ಇದೆ ಬೇಕಾಗಿರೋದು, ಹೇಳು, ನಾನು ಕೇಳೋಕ್ಕೆ ನನಗೆ ಇಷ್ಟ ಆಗುತ್ತೆ, ಇದಾಗುತ್ತೆ ಅಂದ್ಬಿಟ್ಟು ಕೇಳಿದೆ ಆ ಲವ್ ಸ್ಟೋರಿನ. ಸೊ ಈ ಲವ್ ಸ್ಟೋರಿ ಏನಪ್ಪ ಅಂತಂದರೆ, ಎಷ್ಟೋ ಜನಕ್ಕೆ ಶಾಕ್ ಆಗ್ಬೋದು ಈ ಥರ ನಡೀತದ ಅಂತ. ಎಷ್ಟೋ ಜನಕ್ಕೆ ಕಾಮನ್ ಅಲ್ಲ ಗುರು, ಇದರಲ್ಲಿ ಏನು ಹೊಸದು ಅಂತ ಅನ್ನಿಸ್ಬೋದು. ಈಗ ಜೆನ್ಜಿ ಕಿಡ್ಸ್ಗಳಿದಾರಲ್ಲ ಅವ್ರಿಗೆಲ್ಲ ಇದು ಕಾಮನ್, ಈ ಥರ ರಿಲೇಷನ್ಶಿಪ್ ನಡೆಯೋದು. ಬಟ್ ನಿಮ್ಮ 90s ಕಿಡ್ಸ್ಗಳು ಇರ್ತಾರಲ್ಲ, ಸೊ ಅವ್ರಿಗೆಲ್ಲ ಏನಪ್ಪ ಈ ಥರ ಮಾಡ್ತಾರಾ, ಈ ಥರ ನಡೀತದ ಅಂತ ಅನ್ನಿಸ್ಬೋದು. ಸೊ ಕತೆ ಸ್ಟಾರ್ಟ್ ಆಗೋದು, ಒಂದು ಹುಡುಗ ಹುಡುಗಿ ಲವ್ ಮಾಡ್ತಾ ಇರ್ತಾರೆ. ಸೊ ಹುಡುಗ ಹುಡುಗಿ ಲವ್ ಮಾಡ್ತಾ ಇದ್ದಾಗ ಅವರಿಬ್ರು ಚೆನ್ನಾಗಿರ್ತಾರೆ, ಲವ್ ಮಾಡಿರ್ತಾ ಇರ್ತಾರೆ, ಸ್ವಲ್ಪ ಜಗಳಗಳಾಗ್ತಾ ಇರ್ತದೆ. ಒಂದಿನ ಏನಾಗುತ್ತೆ ಅಂತಂದರೆ, ಏನು ಹುಡುಗಿ ಇರ್ತಾಳಲ್ಲ, ಹುಡುಗನ ಅವ್ನ ಲವ್ವರ್ನ ಫ್ರೆಂಡ್ಗೆ ಒಂದಿನ ಮೆಸೇಜ್ ಮಾಡ್ತಾ ಇರ್ತಾಳೆ. ಏನೋ ಹೆಂಗೆ ಮಾಡ್ತಾಯಿದ್ದೀರಾ, ಹಂಗೆ ಅವ್ನು ಏನು ಮಾಡ್ತಾನೆ, ಹಂಗೆ ಹೆಂಗೆ ಅಂತ ಮೆಸೇಜ್ ಮಾಡ್ತಾ ಇರ್ತಾಳೆ. ಸೊ ಸಡನ್ ಆಗಿ ಏನಾಗುತ್ತೆ ಅಂತಂದರೆ, ಈ ಹುಡುಗನ ಫ್ರೆಂಡ್ ಇರ್ತಾನಲ್ಲ, ಅವ್ನು ಹೇಳ್ತಾನೆ ಅವನ ಫ್ರೆಂಡ್ಗೆ, ಏನಪ್ಪ ನಿಮ್ಮ ಹುಡುಗಿ ನನಗೆ ಮೆಸೇಜ್ ಮಾಡ್ತಾವಳೆ, ಸೊ ಏನು ಕತೆ ಇದು ಅಂತ ಕೇಳ್ತಾನೆ. ಸೊ ಹುಡುಗ ಅದನ್ನು ಏನು ಹೇಳ್ತಾನೆ ಅಂತಂದರೆ, ಯೂಸ್ ಮಾಡ್ಕೊಳಪ್ಪ, ನನಗೇನು ಬೇಡ, ನೀನು ಹಿಡ್ಕೊ, ನೀನೇ ಏನಾರ ಮಾಡ್ಕೊ ಅಂತ ಹೇಳ್ಬಿಡ್ತಾನಂತೆ. ಸೊ ಇವನೇನು ಮಾಡ್ತಾನೆ ಆವಾಗ, ಈ ಹುಡುಗಿ ಇವನ ಜೊತೆ ಮೆಸೇಜ್ ಮಾಡ್ತಾ, ಇದು ಶಾರ್ಟಾಗಿ ಹೇಳಿದ್ದು ಯಾಕಂದರೆ ಇದೊಂದು ಶಾರ್ಟ್ ಸ್ಟೋರಿ, ಇನ್ನೊಂದು ಬೇರೆ ಸ್ಟೋರಿ ತುಂಬ ಇದೆ, ಹೇಳ್ತೀನಿ. ಈ ಹುಡುಗಿ ಜೊತೆ ಮೆಸೇಜ್ ಮಾಡಿ, ಹುಡುಗನ ಮೆಸೇಜ್ ಮಾಡ್ಕೊಂಡು ಅವರಿಬ್ರು ಫೋನಲ್ಲಿ ಮಾತಾಡ್ಕೊಂಡು ಚಾಟಿಂಗ್ ಎಲ್ಲ ಮಾಡಿ, ಅದೆಲ್ಲ ಮಾಡಿ ಅವರಿಬ್ರು ಲವಲ್ ಬಿದ್ದೈತಾರೆ. ಸೊ ನಮ್ಮ ಕತೆ ಸ್ಟಾರ್ಟ್ ಆಗೋದು, ಈ ಸ್ಟೋರಿ ಸ್ಟಾರ್ಟ್ ಆಗೋದೆ ಇವರಿಬ್ಬರಿಂದ. ಸೊ ಈ ಹಳೆ ಪಾಸ್ಟ್ ರಿಲೇಷನ್ಶಿಪ್ ಹೋಯ್ತು, ಈ ರಿಲೇಷನ್ಶಿಪ್ ಸ್ಟಾರ್ಟ್ ಆಯಿತು. ಸೊ ತನ್ನ ಫ್ರೆಂಡಿನ ಗರ್ಲ್ಫ್ರೆಂಡ್ನೇ ಹಾಕ್ಕೊಂಡಿರೋ ಅಂಥದ ಒಂದು ಕತೆ ಇದು, ಫ್ರೆಂಡಿನ ಗರ್ಲ್ಫ್ರೆಂಡ್ನೇ ಬೀಳಿಸ್ಕೊಂಡಿರೋ ಒಂದು ಕತೆ. ಸೊ ಆ ಕತೆನ ಹೇಳ್ತೀನಿ. ಸೊ ಇವರಿಬ್ರು ಲವ್ ಮಾಡ್ತಾ ಇರ್ತಾರೆ. ಸೊ ಒಂದು 2-3 ವರ್ಷ ಚೆನ್ನಾಗಿರ್ತಾರೆ ಲವಲ್ಲಿ, ಆರಾಮಾಗಿ ನಡೀತಾ ಇರುತ್ತೆ ಲವ್. ಯಾವುದೇ ಥರ ಸಮಸ್ಯೆಗಳಿರಲ್ಲ. ಪಾರ್ಟಿ, ಪಬ್ಬು, ಸಿನಿಮಾ, ಪಾರ್ಕು, ಪಬ್ಬು ಎಲ್ಲ ಕಡೆ ಓಡಾಡ್ಕೊಂಡು ಎಂಜಾಯ್ ಮಾಡ್ಕೊಂಡು ಇರ್ತಾರೆ. ಸೊ ಟೈಮ್ ಕಳೀತಾ ಆ ರಿಲೇಷನ್ಶಿಪ್ಪಲ್ಲಿ ಜಗಳ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಜಗಳ ಆಗ್ತಾ, ಏನು ವಿಷಯಕ್ಕೆ ಜಗಳ ಆಗುತ್ತಪ್ಪ ಅಂತಂದರೆ, ಸಣ್ಣ ಪುಟ್ಟ ವಿಷಯಗಳಿಗೆ ನೀನು ಅವನ ಜೊತೆ ಮಾತಾಡಬೇಡ, ನೀನು ಇವನ ಜೊತೆ ಮಾತಾಡಬೇಡ ಅಂತ ಹುಡುಗ. ಸೊ ನೀನು ಹಂಗೆ ರಿಸ್ಟ್ರಿಕ್ಟ್ ಮಾಡಬೇಡ, ಹಿಂಗೆ ರಿಸ್ಟ್ರಿಕ್ಟ್ ಮಾಡಬೇಡ ಅಂತ ಹುಡುಗಿ. ಸೊ ಈ ಥರ ಕಾರಣಗಳಿಗೆ, ವಿಷಯಗಳಿಗೆ ಜಗಳ ಆಗ್ತಾ ಇರುತ್ತೆ. ಸೊ ಒಂದಿನ ಏನು ಮಾಡ್ತಾರಪ್ಪ ಅಂತ ಅಂದಾಗ, ನಂದಿ ಹಿಲ್ಸ್ಗೆ ಸುಮ್ಮನೆ ಡ್ರೈವ್ ಹೋಗ್ಬಿಟ್ಟು ಬರೋಣ ಅಂತ ಗಾಡೀಲಿ ಹೋಗ್ತಾರಂತೆ. ಸೊ ಗಾಡೀಲಿ ಹೋದಾಗ ಈಗ ನಾರ್ಮಲ್ ಟೀ ಕಾಫಿ ಕುಡಿಯೋಕ್ಕೆಲ್ಲ ನಿಲ್ಲಿಸಿ ಕೂತ್ಕೊಂಡು ಟೀ ಏನೋ ಕುಡಿಬೇಕಾದ್ರೆ ಹುಡುಗಿ ವಾಶ್ರೂಮ್ ಹೋಗಿದ್ದಾಳೆ, ಫೋನ್ ಅಲ್ಲೇ ಬಿಟ್ಟಿದ್ದಾಳೆ. ಸೊ ಏನಾಗಿದೆ, ಒಂದು ಹುಡುಗಿ ನಂಬರಿಂದ ಫೋನ್ ಬಂದಿದೆ. ಸೊ ಹುಡುಗ ಏನು ಮಾಡ್ತಾನೆ, ಈಗ ಬಾಯ್ ಫ್ರೆಂಡ್ ಏನು ಮಾಡ್ತಾನೆ, ಸೊ ಅದು ಹುಡುಗಿ ಅಲ್ವಾ, 2-3 ಸರಿ ರಿಂಗ್ ಆಗ್ತಾ ಇದೆ ಫೋನು. ಫಸ್ಟ್ ಸರಿ ಫೋನ್ ಮಾಡಿದಾಗ ಫೋನ್ ಎತ್ತಲಿಲ್ಲ, ಸೆಕೆಂಡ್ ಫೋನ್ ಎತ್ತಲಿಲ್ಲ. ಸೊ ಥರ್ಡ್ ಟೈಮ್ ಫೋನ್ ಮಾಡಿದಾಗ, ಸೊ ಇಲ್ಲಿ ಏನೋ ಎಮರ್ಜೆನ್ಸಿ ಇರಬೇಕು ಅಂದ್ಬಿಟ್ಟು ಈ ಹುಡುಗ ಫೋನ್ ಎತ್ಬಿಟ್ಟಿದ್ದಾನೆ. ಸೊ ಆ ಕಡೆಯಿಂದ ಏನು ಮಾತಾಡ್ಬಿಟ್ಟಿದ್ದಾರೆ ವಾಯ್ಸು ಅಂತಂದರೆ, ಯಾವುದೋ ಹುಡುಗನ ವಾಯ್ಸು ಆ ಕಡೆಯಿಂದ ಬಂದಿರೋದು. ಸೊ ಹುಡುಗನಿಗೆ ಟೆನ್ಷನ್ನು, ಶಾಕು, ಏನು ಗುರು ಹುಡುಗ ಯಾರೋ ಮಾತಾಡ್ತಾವನಲ್ಲ, ಅಲ್ಲೋ ಅಂದ ತಕ್ಷಣ ಫೋನ್ ಪಟ್ಟಂತ ಕಟ್ಟಾಯಿತು. ಸೊ ಇವನಿಗೆ ಶಾಕು, ಏನಪ್ಪ ಅಂತ ಅಂದ್ಬಿಟ್ಟು ನೋಡ್ತಾನೆ. ಆಮೇಲೆ ನೋಡೋ ಹುಡುಗಿ ಹೆಸರು ಸೇವ್ ಆಗೈತೆ. ಸೊ ಇಮಿಡಿಯೇಟ್ ಏನು ಮಾಡ್ತಾನೆ, ಆ ನಂಬರ್ನ ತೊಗೊಂಡು ಟ್ರೂ ಕಾಲಲ್ಲಿ ಚೆಕ್ ಮಾಡ್ತಾನೆ. ಸೊ ಅಲ್ಲಿ ಒಂದು ಹುಡುಗನ ಹೆಸರು ಬರ್ತದೆ. ಸೊ ನಾನು ಹೇಳಿದ್ನಲ್ಲ ಸ್ಟಾರ್ಟಿಂಗಲ್ಲಿ, ಇವ್ರದ್ದು ಸ್ವಲ್ಪ ಜಗಳಗಳಾಗ್ತಾ ಇತ್ತು ಯಾವುದೋ ವಿಷಯಕ್ಕೆ, ಬೇರೆ ಹುಡುಗನ ಜೊತೆ ಮಾತಾಡಬೇಡ ಅಂತ. ಸೊ ಆ ಹುಡುಗನ ಯಾರ ಜೊತೆ, ಇವಳು ಇನ್ನೊಂದು ಯಾವುದೋ ಹುಡುಗನ ಜೊತೆ ಮಾತಾಡಬೇಕಾದ್ರೆ ಆ ವಿಷಯಕ್ಕೆ ಜಗಳ ಆಗ್ತಾಯಿತ್ತು. ಈ ವಿಷಯಕ್ಕೆ ಜಗಳ ಆಡ್ತಾ ಇರಲ್ಲ ಸ್ಟಾರ್ಟಿಂಗಲ್ಲಿ, ಇವ್ನು ಗೊತ್ತಾಗೋಯ್ತು, ಓಹೋ ಇವನೇ ಫೋನ್ ಮಾಡೋದು, ಇವಂದೇ ವಾಯ್ಸ್ ಅದು ಅಂದ್ಬಿಟ್ಟು ಏನು ಮಾಡ್ತಾನೆ, ಇಮಿಡಿಯೇಟ್ ಅವ್ನ ಫ್ರೆಂಡಿಗೆ ಫೋನ್ ಮಾಡಿ ಅವ್ನಿಗೆ ಕಾನ್ಫರೆನ್ಸ್ ಹಾಕ್ಸು ಅಂತ ಕೇಳ್ತಾನೆ. ಸೊ ಇಮಿಡಿಯೇಟ್ ಕಾನ್ಫರೆನ್ಸ್ ಹಾಕಿದಾಗ ಅವನು ಶಾಕು, ಇವನಿಗೆ ಗೊತ್ತಾಗಿದ್ದ ತಕ್ಷಣ ಅವಳು ಬಂದಮೇಲೆ ಇವಳು ಕೇಳ್ತಾನೆ, ಏನು ಹುಡುಗಿ ಹೆಸರಲ್ಲಿ ಯಾರು ನಂಬರ್ ಸೇವ್ ಮಾಡಿದ್ಯಾ ಅಂತ. ಅವಳು ಶಾಕು, ಗೊತ್ತಾಗೋಯ್ತು ನನಗೆ ಹೆಂಗೆ ಅಂದ್ಬಿಟ್ಟು. ಆಮೇಲೆ ಏನು ಮಾಡ್ತಾಳೆ, ಏನಂತಾಳೆ ಅಂತಂದರೆ, ಇಲ್ಲ ನಾನು ಅವನ ಹೆಸರು ಸೇವ್ ಮಾಡಿದ್ದೆ, ಬಟ್ ಮನೆಲ್ಲ ನೋಡ್ತಾರೆ, ಇದು ಮಾಡ್ತಾರೆ ಅಂದ್ಬಿಟ್ಟು ನಾನು ಇದು ಮಾಡಿದೆ. ಸೊ ನಿನ್ನ ಬಗ್ಗೆ ನಾನು ಕೇಳೋಕ್ಕೆ, ನೀನು ಅವಾಗ ಒಂದ್ಸರಿ ಬ್ಲಾಕ್ ಮಾಡಿದ್ದಲ್ಲ, ಅವಾಗ ನಿನ್ನ ಬಗ್ಗೆ ಕೇಳೋಕ್ಕೆ ನಾನು ಅವನ ಜೊತೆ ಮೆಸೇಜ್ ಮಾಡಿದ್ದೆ, ಅವಾಗ ನಂಬರ್ ತೊಗೊಂಡಿದ್ದೆ ಅಷ್ಟೇ ಅಂತ ಅಂದ್ಬಿಟ್ಟು ಸುಳ್ಳು ಹೇಳ್ತಾಳೆ. ಹಂಗೆ ಅಂತ ಸುಳ್ಳು ಜಗಳ ಆಡ್ತಾರೆ. ಸೊ ಇಮಿಡಿಯೇಟ್ ಏನು ಮಾಡ್ತಾನೆ, ಆ ಹುಡುಗನ ಕಾನ್ಫರೆನ್ಸ್ ಹಾಕ್ತಾನೆ. ಅವ್ನ ಫ್ರೆಂಡ್ ಇನ್ನೊಬ್ಬರಿಂದ ಅವ್ನು ಕಾನ್ಫರೆನ್ಸ್ ಹಾಕಿ ಫೋನ್ ಮಾಡಿ ಕರೆಸ್ತಾರೆ. ನೋಡಪ್ಪ, ನಾನು ಲವ್ ಮಾಡ್ತಾಯಿದ್ದೀನಿ, ನೀವು ವಾಪಸ್ ಬರೋಂಗಿಲ್ಲ, ಮತ್ತೊಂದು ಮಗು ಅಂತ ಜಗಳ ಮಾಡಿಸಿ ಅವ್ರಿಗೆ ಹೇಳಿ, ನೀನು ವಾಪಸ್ ಇಲ್ಲಿ ಬಂದು ಮೀಟ್ ಮಾಡೋದು, ಮಾತಾಡೋದು, ಗೀತಾಡೋದೆಲ್ಲ ಇದ್ರೆ ನನಗೆ ಇಷ್ಟ ಆಗಲ್ಲ ಅಂತ ಹೇಳ್ಬಿಡ್ತಾನೆ. ಸೊ ಇವರಿಬ್ಬರು ಹೋಗ್ತಾರೆ. ಸೊ ಆಯಿತು, ಇವಳು ಆಯಿತು ಬಿಡು, ನಾನು ಮಾತಾಡಲ್ಲ ಅವ್ನ ಜೊತೆ ಅಂದ್ಬಿಟ್ಟು ಅವನು ಆಯಿತು ಓಕೆ ಅಂದ್ಬಿಟ್ಟು ಹೊರಟೋಗ್ತಾನೆ. ಇವರು ಬಂದ್ಬಿಡ್ತಾರೆ. ಸೊ ಆಮೇಲೆ ಏನಾಗುತ್ತೆಪ್ಪ ಅಂತಂದರೆ, ಹಿಂಗೆ ವಾಪಸ್ ತಿರ್ಗಾ ಒಂದು ಚಾನ್ಸ್ ಕೊಡ್ತಾನೆ ಹುಡುಗ. ಸೊ ನೆಕ್ಸ್ಟ್ ಏನಾಗುತ್ತಪ್ಪ ಅಂತಂದರೆ, ಹಿಂಗೆ ನಾರ್ಮಲಾಗಿ ನಡ್ಕೊಂಡು ಹೋಗ್ತಾ ಇರ್ತಾರೆ ರಿಲೇಷನ್ಶಿಪ್ಪು. ಗೊತ್ತಲ್ಲ, ಆವಾಗ ಜಗಳಗಳು, ಸಣ್ಣ ವಿಷಯಕ್ಕೆ ಜಗಳ ಇದ್ದಿದ್ದೆ, ಅದು ಕಾಮನ್ನು ನಡೀತಾ ಇರ್ತದೆ. ಸಡನ್ನಾಗಿ ಒಂದಿನ ಈ ಹುಡುಗನಿಗೆ ಅದೇ ಒಂದು ನಂಬರಿಂದ ಫೋನ್ ಬರ್ತದೆ. ಸೊ ಏನಪ್ಪ, ಯಾವುದೋ ನಂಬರ್ ಫೋನ್ ಎತ್ತಿದ್ರೆ ಈ ಮುಂಚೆ ಒಂದು ಹುಡುಗಿ ಬಿಡಿಸಿದ್ನಲ್ಲಪ್ಪ, ನಂದಿ ಹಿಲ್ಸಲ್ಲಿ ಕೇಸಾಗಿ ಬಿಡಿಸ್ಬಿಟ್ಟಿದ್ನಲ್ಲ, ಬೇಡ ಅಂದ್ಬಿಟ್ಟು, ಹೋಗ್ರಿ ನೀವು ಏನು ಮಾತಾಡೋಂಗಿಲ್ಲ, ನಾಳೆಯಿಂದ ನೀವು ಇಷ್ಟಲ್ಲಿರ್ಬೇಕು, ನಾನು ಗರ್ಲ್ ಫ್ರೆಂಡ್ ಬಾಯ್ ಫ್ರೆಂಡ್ ನಾವು ಚೆನ್ನಾಗಿರ್ತೀವಿ, ನೀನು ಬರೋಂಗಿಲ್ಲಪ್ಪ ಅಂತ. ಸೊ ಅವನೇ ಹುಡುಗನೇ ಮತ್ತೆ ಫೋನ್ ಮಾಡ್ಬಿಟ್ಟಾನೆ ಆಫ್ಟರ್ 6 to 8 months ಆದಮೇಲೆ. ಸೊ ಏನಪ್ಪ ಫೋನ್ ಮಾಡ್ತಾನೆ ಅಂತ ಫೋನ್ ಎತ್ತಾನೆ ಇವನು. ಫೋನ್ ಎತ್ತಿದ ತಕ್ಷಣ
ಬ್ರೋ ನಿನ್ನ ಗರ್ಲ್ ಫ್ರೆಂಡ್ ಜೊತೆ ನಾನು ಅಲ್ಲೋಗಿದ್ದೀನಿ ಇಲ್ಲೋಗಿದ್ದೀನಿ, ನಾನು ಗಿಫ್ಟ್ ಕೊಟ್ಟಿದ್ದೀನಿ, ಅವಳಿಗೆ ಬಟ್ಟೆ ಕೊಡಿಸಿದ್ದೀನಿ, ಮತ್ತೊಂದು ಕೊಡ್ತೀನಿ, ಮಗನೊಂದು ಕೊಡ್ತೀನಿ ಅಂತ ಅವನು ಫೋನಲ್ಲಿ ಇವ್ನಿಗೆ ಹೇಳ್ಬಿಡ್ತಾನೆ. ಸೊ ಇವಾಗ ಹುಡುಗ ಶಾಕ್ ಆಯ್ತದೆ ಇವನಿಗೆ, ಇದೇನಿದು ಅಂದ್ಬಿಟ್ಟು ಮತ್ತೆ ತಲೆ ಕೆಡಿಸ್ಕೊಬಿಡ್ತಾನೆ. ಸೊ ವಾಪಸ್ಸು ಅವ್ಳಿಗೆ ಫೋನ್ ಮಾಡ್ತಾನೆ, ನೀನು ಏನು ಮಾಡ್ತಾ ಇದೆಯಾ, ಹುಡುಗನ ಜೊತೆ ಅಲ್ಲೋಗಿದೆಯಂತೆ, ಗಿಫ್ಟ್ ಕೊಡ್ಸಿದಾನಂತೆ, ನಿಮಗೆ ಬಟ್ಟೆ ಕೊಡ್ಸಿದಾನಂತೆ, ಟ್ರಿಪ್ಗೆಲ್ಲ ಹೋಗಿದ್ದೀರಂತೆ, ಏನಿದು ನನಗೆ ಅರ್ಥನೇ ಆಗಿಲ್ವಲ್ಲ, ಗೊತ್ತೇ ಆಗಿಲ್ವಲ್ಲ ನನಗೆ ಯಾವತ್ತು ನೀನು ಈ ಥರ ಮಾಡಿರೋದು ಅಂತ ಕೇಳ್ತಾನೆ ಹುಡುಗಿನ. ಸೊ ಹುಡುಗಿ ಏನು ಮಾಡ್ತಾಳೆ, ಮತ್ತೆ ಗೊತ್ತಲ್ಲ ಈ ಥರ ಕೇಸ್ ಆದಾಗ ಜೋಡ್ ಜಗಳ ಮಾಡೋದು. ಹುಡುಗಿ ಇದೊಂದು ಕೀ ಪಾಯಿಂಟ್ ಇದೆ, ಒಂದು ಇದಿದೆ, ಬಾಣ ಇದೆ ಹೊಡೆದು, ಸಡನ್ನಾಗಿ ಜಗಳ ಮಾಡ್ಬಿಡೋದು, ಜಗಳ ಮಾಡ್ಬಿಡೋದು. ನೀನು ಹಂಗೆ ಹಿಂಗೆ ನೀವೇನಾದ್ರು ಆಪಾದನೆ ಒಪ್ಪಿಸಿ ಅವ್ರಿಗೆ, ಸಡನ್ನಾಗಿ ಅವರು ಜಗಳ ಮಾಡಿ ಎಲ್ಲ ಒಂಥರ ಗಜಿಬಿಜಿ ಮಾಡ್ಬಿಡ್ತಾರೆ ಫುಲ್ಲು. ಸೊ ಆ ಥರದಿದ್ದಾಗ ತಿರ್ಗ ಜಗಳ ಆಯಿತು, ಜಗಳ ಆಯಿತು, ಮನೆಗೆಲ್ಲ ಗೊತ್ತಾಗೋ ಥರ ಆಗೋಯ್ತು. ಸೊ ಫೈನಲಿ ತುಂಬ ತೀರೇಕಕ್ಕೆ ಹೋಗ್ಬಿಡ್ತು ಇವರಿಬ್ರು ಮಧ್ಯೆ ಜಗಳ. ಸೊ ಇವನು ತಲೆ ಕೆಡ್ಸ್ಕೊಂಡು ಬೇಡ ಹಂಗೆ ಹಿಂಗೆ ಅಂತ ಅಂದ್ಬಿಟ್ಟು ಸುಮ್ಮನಾಗಿತ್ತು. ಏನು ಮಾಡ್ತಾನೆ, ಇವನು ಆ ಹುಡುಗಿನ ಬಿಟ್ಟಿರಕ್ಕೆ ಆಗ್ತಾ ಇಲ್ಲ ಅವನಿಗೆ, ಈ ಹುಡುಗನಿಗೆ ಆ ಹುಡುಗಿನ ಬಿಟ್ಟಿರಕ್ಕೆ ಆಗ್ತಾ ಇಲ್ಲ. ಅವ್ರಿಗೆ ಇವನಿಗೆ ಒಂದು ಸ್ವಲ್ಪ ಬ್ರೋ ಇಲ್ಲ ನಂಗೆ ಆಗ್ತಾ ಇಲ್ಲ, ಅವನು ಬಿಟ್ಟರೆ ತಿರ್ಗಿ ವಾಪಸ್ ಬೇಕು ಅನ್ನಿಸ್ತಾಳೆ ಅಂದ್ಬಿಟ್ಟು ಏನು ಮಾಡ್ತಾನೆ, ತಿರ್ಗಿ ವಾಪಸ್ ಸಾರಿ ಕೇಳಿ, ಅವನು ಸಾರಿ ಕೇಳಿ ಕ್ಷಮೆ ಕೊಟ್ಟು ಆಯಿತು ಇನ್ನು ಎಲ್ಲಿ ಮಾಡಬೇಡ ಈ ಥರ ಮತ್ತೊಂದು ಮಗದೊಂದು ಅಂತ ತಿರ್ಗಾ ಕ್ಷಮೆ ಕೊಟ್ಬಿಡ್ತಾನೆ. ನೀವು ಕೇಳ್ಬೋದು ಹೆಂಗಪ್ಪ ಅವ್ನಿಗೆ ಸಡನ್ನಾಗಿ ಫೋನ್ ಮಾಡು ಏನಕ್ಕೆ ಹೇಳ್ತಾನೆ ವಿಷಯನ ಅಂತ. ಸೊ ಏನಾಗೈತಪ್ಪ ಅಂತಂದರೆ ಅದಾಯ್ತಲ್ಲ, ವಾಪಸ್ ಅವರೆಲ್ಲ ಬಿಡಿಸ್ಬಿಟ್ರಲ್ಲ, ಅದಾದ್ಮೇಲೂ ಅವರಿಬ್ರು ರಿಲೇಷನ್ಶಿಪ್ಪು ಅವರಿಬ್ರು ಫ್ರೆಂಡ್ಶಿಪ್ಪಲ್ಲಿ ಚೆನ್ನಾಗೇ ಇದ್ರು. ಇವ್ನು ಯಾವಾಗ ಹೋಗ್ರಿ ನೀವಿಬ್ರು ಮೀಟ್ ಆಗಬಾರ್ದು ಅಂತ ಅಂದ ಬಾಯ್ ಫ್ರೆಂಡು. ಅದಾದ್ಮೇಲೂ ಅವಳು ಅವನ ಜೊತೆ ಇನ್ನೂ ಟೆಲಿಫೋನಿಂಗು ಮೆಸೇಜಿಂಗಲ್ಲಿ ಇದ್ಲು, ಆದರೂ ಇಬ್ಬರು ಬುದ್ಧಿ ಕಲ್ತಿರ್ಲಿಲ್ಲ. ಸೊ ಸಡನ್ನಾಗಿ ಏನಾಯ್ತು ಒಂದಿನ ಅಂದರೆ ಇವಳಿಗೇನೋ ಸ್ವಲ್ಪ ಬೇಡ, ಯಾಕೋ ಲಾಕ್ ಆಗೋ ಥರ ಐತೆ ಅಂತ ಅನ್ಸ್ಬಿಟ್ಟು, ಮತ್ತೆ ಲಾಕ್ ಆಗಿಬಿಟ್ರೆ ತಿರ್ಗಾ ಪ್ರಾಬ್ಲಮ್ ಆಗ್ಬಿಡುತ್ತೆ ಅನ್ಸ್ಬಿಟ್ಟು ಸಡನ್ನಾಗಿ ಒಂದೇನೋ ಬ್ಲಾಕ್ ಮಾಡ್ಬಿಡ್ತಾಳೆ ಅವನು. ಇವನಿಗೆ ಏನು ಗುರು ಸಡನ್ನಾಗಿ ಬ್ಲಾಕ್ ಮಾಡ್ಬಿಟ್ಲಲ್ಲ ಈ ಹುಡುಗಿನನ್ನ, ಅಯ್ಯೋ ಹೆಂಗೆ ಇಷ್ಟು ಜನ ಚೆನ್ನಾಗಿದ್ಲು ಸಡನ್ನಾಗಿ ಬ್ಲಾಕ್ ಮಾಡ್ಬಿಟ್ಟು ಅಂತ ಇವನಿಗೆ ಫೋನ್ ಮೇಲೆ ಫೋನ್ ಹೊಡಿತಾನೆ ಬ್ಲಾಕು, ಮೆಸೇಜ್ ಮಾಡಕ್ಕೆ ಹೋಯ್ತಾನೆ ಬ್ಲಾಕು, ಫೋನ್ ಮೇಲೆ ಮೆಸೇಜ್ ಮಾಡಕ್ಕೆ ಹೋಯ್ತಾನೆ ಬ್ಲಾಕು. ಸೊ ತಲೆ ಕೆಡ್ಸ್ಕೊಬಿಟ್ಟು ಇಮಿಡಿಯೇಟ್ ಏನು ಮಾಡ್ತಾನೆ, ನನ್ನೇ ಬ್ಲಾಕ್ ಮಾಡ್ತೀನಿ ಅಂದ್ಬಿಟ್ಟು ಒಂಡೋಗಿ ಫೋನ್ ಮಾಡಿ ಎಲ್ಲ ಹಾಕ್ಕೊಟ್ಬಿಡ್ತಾನೆ. ಸೊ ಹಂಗಾಗಿ ಇವನಿಗೆ ಅವತ್ತು ಫೋನ್ ಮಾಡಿ ಬಂದು ಹೇಳಿದ್ದು ಅವನು, ಇವಾಗ ನಿಮಗೊಂದು ಕ್ಲಿಯರ್ ಪಿಕ್ಚರ್ ಸಿಗ್ತಾ ಅನ್ಕೊಂತೀನಿ. ಸೊ ಹಂಗಾಗಿ ಆಯಿತು, ಜಗಳ ಆಯಿತು, ಇವರು ವಾಪಸ್ ಇದೆಲ್ಲ ಆಯಿತು. ಸೊ ಈ ಪಿಕ್ಚರ್ ಹೇಳಿದ್ದು ನಿಮಗೆ. ಅದಾದಮೇಲೆ ಅವ್ನು ತಿರ್ಗಾ ಕ್ಷಮೆ ಕೊಟ್ಟು ಹುಡುಗಿಗೆ ವಾಪಸ್ ಸುಮ್ಮನಾಗು ಓಕೆ ಅಂದ್ಬಿಟ್ಟು ಸುಮ್ಮನೆ ವಾಪಸ್ ಇದಾಗ್ತಾನೆ. ಸೊ ಮತ್ತೆ ಈ ರಿಲೇಷನ್ಶಿಪ್ ಕಂಟಿನ್ಯೂ ಆಗುತ್ತೆ. ಸಡನ್ನಾಗಿ ಇನ್ಸ್ಟಾಗ್ರಾಮಲ್ಲಿ ಇನ್ನೊಬ್ಬ ಯಾರೋ ಮೆಸೇಜು ಎಂತ ಹಾಯ್ ಅಂತ, ಹಾಯ್ ಮತ್ತೆ ಏನೇನೋ ಮತ್ತೊಂದು ಮಗದೊಂದು ಮಾತಾಡಿದ್ದಾರೆ ಇನ್ಸ್ಟಾಗ್ರಾಮಲ್ಲಿ ಈ ಹುಡುಗಿ ಇನ್ನೊಬ್ಬ ಯಾವ್ದು ಹುಡುಗನ ಜೊತೆ. ಸೊ ಇದು ಲೆಕ್ಕಾಚಾರ ಮಾಡಿ ಮೂರನೇ ವ್ಯಕ್ತಿ, ಅರ್ಥ ಮಾಡ್ಕೊಳ್ಳಿ, ಈ ಇನ್ಸ್ಟಾಗ್ರಾಮ್ ಇನ್ನೊಬ್ಬನ ಜೊತೆ ಇದು. ಸೊ ಈ ಥರ ಎಲ್ಲ ಮೆಸೇಜ್ ಮಾಡಿದ್ದು ಇವನಿಗೆ ಗೊತ್ತಾಗೈತೆ. ನೆಕ್ಸ್ಟು ಲಾಸ್ಟ್ ಸ್ಟೆಪ್ಪಲ್ಲಿ ಗೊತ್ತಾಗ್ಬಿಡೈತೆ, ಈ ಕ್ಷಮೆ ಕೊಟ್ಟ ವಾಪಸ್ ತಿರ್ಗಾ ನಾರ್ಮಲ್ ಆಗಿದ್ರು, ಮತ್ತೆ ಸಣ್ಣ ಪುಟ್ಟ ಜಗಳಗಳು ರಿಲೇಷನ್ಶಿಪ್ಪಲ್ಲಿ, ಅದ್ರ ಮಧ್ಯೆ ಇನ್ನೊಬ್ಬನ ಜೊತೆ ಯಾರ ಜೊತೆ ಮೆಸೇಜ್ ಹುಡುಗಿ. ಸೊ ಇವನಿಗೆ ಅದು ಗೊತ್ತಾಗ್ಬಿಡೈತೆ. ಹೆಂಗೆ ಗೊತ್ತಾಯ್ತಪ್ಪ ಅಂತಂದಾಗ ಹಿಂಗೆ ಫೋನನ್ನು ಚೆಕ್ ಮಾಡಿದಾಗ ಏನು ನೋಡಿದಾಗ ಫೋನಲ್ಲಿ ಮೆಸೇಜ್ ಬಂದಿರೋದು, ಹಂಗೆ ಬಿಟ್ಬಿಟ್ಟಿದ್ದಾರೆ ಹುಡುಗಿ. ಸೊ ಹಂಗೆ ಫೋನ್ ಮೆಸೇಜ್ ನೋಡಿ ತಿರ್ಗಾ ಕೇಳಿದಾಗ ಮತ್ತೆ ಜೋರು ಜಗಳ, ಅದು ಅತಿರೇಕಕ್ಕೆ ಹೋಗಿ ಮನೆ ಗಲಾಟೆಗಳಾಗಿ ನಿಮ್ಮ ಮಗಳು ಹಿಂಗೆ, ನಿಮ್ಮ ಮಗ ಹಿಂಗೆ, ಹಂಗೆ ಹಿಂಗೆ ಅಂತ ಏನೇನೋ ಆಗ್ಬಿಟ್ಟದು. ತಲೆ ಕೆಟ್ಟು ಹುಳ ಬಿಟ್ಕೊಬಿಟ್ಟು ಈ ಹುಡುಗ ಏನು ಮಾಡಿದ, ನನಗೆ ಮೆಸೇಜ್ ಮಾಡಿದ್ದ, ನನಗೆ ಫೋನ್ ಮಾಡಿದ್ದ, ಫೋನ್ ಮಾಡ್ಬಿಟ್ಟು ಬ್ರೋ ಹಿಂಗಿದೆ, ನನಗೇನು ಮಾಡ್ಲಿಕ್ಕೆ ಗೊತ್ತಾಗ್ತಾ ಇಲ್ಲ, ಈ ಥರ ಆಗ್ಬಿಟ್ಟಿದೆ ನನ್ನ ಪರಿಸ್ಥಿತಿ. ಸೊ ಇಲ್ಲಿಗೆ ನಿಂತಿದೆ ಅವ್ರದ್ದು ಲೆಕ್ಕಾಚಾರ ಮಾಡಿ, ಅಲ್ಲಿಗೆ ನಿಂತಿದೆ. ಸೊ ಇಷ್ಟಲ್ಲಿ ಇನ್ನೊಬ್ಬ ಹುಡುಗ ಯಾರು ಬಂದು ಅವನು ಫ್ರೆಂಡ್ ಯಾರೋ ಇನ್ಸ್ಟಾಗ್ರಾಮಲ್ಲಿ ಪರಿಚಯ ಆಗಿರೋದಂತೆ ಹುಡುಗ ಅವನು. ಸೊ ಇಷ್ಟರ ಮಧ್ಯೆ ಈ ಹುಡುಗಿಯವ್ರ ಅತ್ತೆ ಮಗೊಬ್ಬ ಕಾಯ್ತಾವನಂತೇಳಿ ನಾ ಮದುವೆ ಹಾಕಿ. ಸೊ ಲೆಕ್ಕಾಚಾರ ಮಾಡಿ ಹುಡುಗಿಗೆ ಎಷ್ಟು ಆಪ್ಷನ್ಸ್ ಇರ್ತದೆ, ಏನೇನೆಲ್ಲ ನಡೀಬೋದು ಈ ಇದರಲ್ಲಿ ಲವ್ ಕೇಸ್ಗಳಲ್ಲಿ. ಸೊ ಈ ಥರನೂ ನಡೀತದ ಎಲ್ಲ ಲೆಕ್ಕಾಚಾರ ಮಾಡಿ. ಫಸ್ಟ್ ಒಬ್ಬ ಇವನು ಎರಡನೇವನು, ಇನ್ನೊಬ್ಬ ಮೂರನೇವನು, ಇನ್ನೊಬ್ಬ ಇನ್ಸ್ಟಾಗ್ರಾಮಲ್ಲಿ ನಾಲ್ಕನೇವನು. ಸೊ ಎಷ್ಟು ಜನ ಆಯಿತು, 4 ಜನ ಆಯಿತು. ಸೊ ಅವ್ರಿಗೆ ಎಲ್ಲರೂ ಹಂಗೆ ಅಂತ ಹೇಳ್ತಾರ ನಾನು. ಇದೊಂದು ಪ್ರಕರಣ, ಇದೊಂದು ಕೇಸ್. ಈ ಕೇಸ್ ಬಗ್ಗೆ ನಿಮ್ಗೆ ಹೇಳಿದ್ದು ಯಾಕಂದರೆ ಅವ್ರು ನನಗೆ ಮೆಸೇಜ್ ಮಾಡಿ ನನಗೆ ಫೋನ್ ಮಾಡಿ ಕೇಳಿದ್ರು, ಹಿಂಗೆ ಇದೆ ಬ್ರೋ ನಾನು ಏನು ಮಾಡಲಿ ಅಂತ ಗೊತ್ತಾಗ್ತಾ ಇಲ್ಲ, ನಾನು ನಿಮ್ಗೆ ಹಂಚ್ಕೋಬೇಕು ಅನ್ನಿಸ್ತು, ನಿಮ್ಮ ರೀಲ್ಸ್ಗಳು ನೋಡಿ ನಿಮ್ಮ ಮಾತುಗಳು ನಮಗೆ ತುಂಬ ಇಷ್ಟ ಆಗುತ್ತೆ ಅಂತೇಳಿ ಹಂಚ್ಕೋಬೇಕು ಅಂದರು. ಸೊ ಹಂಚ್ಕೊಂಡ್ರು. ನಾನು ಏನಪ್ಪ ನೋಡಿ ಅವ್ರಿಗೊಂದು ಒಳ್ಳೆ ಬುದ್ಧಿವಾದ ಹೇಳಿದ್ದೀನಿ, ಅವ್ರಿಗೊಂದ್ಸೂರು ಇನ್ಪುಟ್ಸ್ ಕೊಟ್ಟಿದ್ದೀನಿ, ನೀವೇನು ಮಾಡಬೇಕು ಏನು ಮಾಡಬಾರ್ದು ಅಂತ. ಅವ್ರು ಅದನ್ನು ಸರಿ ಮಾಡಿಕೊಂಡ್ರೆ ಅವ್ರ ಲೈಫು ಸರಿ ಹೋಗುತ್ತೆ. ಮತ್ತೆ ಇನ್ನೊಂದು ಸರಿ ನಾನು ಚಾನ್ಸ್ ಕೊಡ್ತೀನಿ ಹುಡುಗಿಗೆ, ಮತ್ತೇನಾದ್ರು ಲವ್ ಮಾಡ್ತೀನಿ, ಮತ್ತೇನಾದ್ರು ಚೆನ್ನಾಗಿರ್ತೀನಿ ಹುಡುಗಿ ಜೊತೆ ಅಂತ ಅಂದರೆ, ಈ ಹುಡುಗನಂತ ಮೂರ್ಖ ದಡ್ಡ ನನ್ನ ಮಗ ಇನ್ನೊಬ್ಬ ಇರಲ್ಲ. ಅರ್ಥ ಆಯ್ತು ನಿಮಗೆ? ಈ ಇವನು ಮೂರ್ಖ ಆಗೋಗ್ತಾನೆ. ಲೆಕ್ಕಾಚಾರ ಮಾಡಿ 4 ಜನ ಹುಡುಗರು, ಇನ್ನೊಬ್ಬರ ಅಂದರೆ ಇನ್ನೂ 5 ಜನ ಓದ್ತಾರೆ. ಸೊ ಆದ್ದರಿಂದ ಲವ್ ಮಾಡಬೇಕಾದ್ರೆ ಹುಷಾರಾಗಿ ಲವ್ ಮಾಡಿ, ನೋಡ್ಕೊಂಡು ಲವ್ ಮಾಡಿ.
ಸುಮ್ಮನೆ ಯಾರನ್ನ ಬ್ಲೈಂಡಾಗಿ ಲವ್ ಮಾಡೋದಲ್ಲ, ಇಷ್ಟ ಆಯಿತು ಅಂತ ಲವ್ ಮಾಡೋದಲ್ಲ. ಈ ಕೇಸ್ ಬಗ್ಗೆ ಹೇಳಬೇಕು ಅನ್ನಿಸ್ತು. ಸೊ ಇದೇ ಥರ ಮುಂದೆ ನಿಮ್ಗೆ ಯಾವ್ದಾದ್ರು ನಿಮ್ಮ ಲವ್ ಸ್ಟೋರಿಗಳಿದ್ದರೆ ನಮ್ಮ ಹತ್ರ ಹಂಚ್ಕೊಳ್ಳಿ, ನಾವು ಅದನ್ನು ಹೇಳ್ತೀವಿ. ನಿಮ್ಗೆ ಹೇಳ್ಕೋಬೇಕು, ಜನಕ್ಕೆ ತಿಳಿಸ್ಬೇಕು ನನ್ನ ಲವ್ ಸ್ಟೋರಿನ ಅಂತ ಅನ್ಸಿದ್ರೆ ನಮ್ಗೆ ಹೇಳಿ. ನನ್ನ ಮುಖಾಂತರ ನಿಮ್ಮ ಲವ್ ಸ್ಟೋರಿ ನಾನು ಜನಕ್ಕೆ ಹೇಳ್ತೀನಿ. ನಿಮ್ಮ ಹೆಸರಾಗಲಿ ಮತ್ತೊಂದಾಗಲಿ ನಾವು ಬಾಯಿ ಬಿಡಲ್ಲ, ನೀವು ಐಡೆಂಟಿಟಿನ ನಾವು ತೋರಿಸಲ್ಲ. ಸೊ ಒಂದು ಲವ್ ಸ್ಟೋರಿನ ಈ ಥರ ನಡಿಬೋದು ಅಂತ ಜನಕ್ಕೆ ತೋರಿಸುವಂಥ ಒಂದು ಕಾರ್ಯಕ್ರಮನ ಮಾಡೋಣ. ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಸಂಜಯ್. ನೆಕ್ಸ್ಟ್ ವಿಡಿಯೋ ಸಿಗೋಣ. ಅಂಟಿಲ್ ದೆನ್, ಥ್ಯಾಂಕ್ ಯು.